ಏನು ಮಸ್ತ್ ಐತೆ ನೋಡ್ರಿ ಪ್ಲೇನ್. ನನಗೆ ನಮ್ಮ ಫ್ಲೈ ಬಸ್ಸದ್ದು ಫೀಲ್ ಬರೋದೈತಿ. ಏರೋಪ್ಲೇನ್ 300 ಹೋಗಿದ್ದೆ. ನಮ್ಮ ಮುಂದೆನೇ ಇದೆ, ಎಷ್ಟು ಮಸ್ತ್ ಐತೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಆಪ್ರೇಟೆಡ್ ಬೈ ಏರ್ ಇಂಡಿಯಾ. ಮತ್ತು ನೋಡ್ರಿಲ್ಲ ಟಾಟಾ ಬಸ್ ಬಂದೈತೆ. ಎಲ್ಲರಿಗೂ ನಮಸ್ಕಾರ ರೀ, ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ತೋರಣಗಲ್ ಒಳಗೆ, ತೋರಣಗಲ್ಲಿಂದ ಹೊಂಟನೀಗ ಜಿಂದಾಲ್ ಏರ್ಪೋರ್ಟ್. ಜಿಂದಾಲ್ ಏರ್ಪೋರ್ಟಿಂದ ನಾನು ಇವತ್ತು ಬೆಂಗಳೂರಿಗೆ ಟ್ರಾವೆಲ್ ಮಾಡತ್ತೇನೆ ರೀ, ಅಲಯನ್ಸ್ ಏರ್ ಒಳಗೆ. ಬಟ್ ನಂದು 8 ನಿಮಿಷ ಉಳ್ದತ್ತ ಚೆಕ್ಕಿನಿಗೆ. ಆನ್ಲೈನ್ ಮಾಡೀನಿ, ಬಟ್ ಬ್ಯಾಗೇಜ್ ಡ್ರಾಪ್ ಮಾಡ್ಬೇಕಲ್ಲ, ಅದಕ್ಕೆ ಚಿಂತೆ ಇದ್ದೀವಿ. ನೋಡೋಣ ಹೋಗಿ ತಲುಪಿದ್ರೆ ತೊಗೋತಾರೋ ಇಲ್ಲೋ. 60 ನಿಮಿಷಕ್ಕಿಂತ ಮೊದಲು ಕ್ಲೋಸ್ ಆಗತ್ತೆ ಅಂತೇಳಿ ಮೆಸೇಜ್ ಐತಿ. ನನ್ನ ಲಕ್ ಹೆಂಗೈತೆ ಗೊತ್ತಿಲ್ಲ. ಬಟ್ ಟ್ರೈನಿಗೆ ಬಂದೆ ರೀ, ಹುಬ್ಬಳ್ಳಿ ತಿರುಪತಿ. ಲಘು ಬಂದಿತ್ತು, ಇದು 10 ನಿಮಿಷ ಬಿಫೋರ್ ಬಂದಿತ್ತು ಹಾಸ್ಪಿಟಲ್ಗೆ. ಅಲ್ಲಿ ಇಲ್ಲಿ ತಿರುಪ್ಕೊಂತ ಇಲ್ಲಿ 20 ನಿಮಿಷ ಡಿಲೇ ಮಾಡಿಬಿಟ್ರೆ ಅಲ್ಲೇ ಲೇಟ್ ಆತ. ಈಗ ನೋಡೋಣ ಅಂತ ಯಾವಾಗ ಹೋಗಿ ಆಟೋದಾಗದೇನು ರೀ, 150 ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮ್ಗೆ ರೈಲ್ವೆ ಸ್ಟೇಷನಿಂದ. 5 ಕಿಲೋಮೀಟ್ರ್ ಏನೋ ಆಗುತ್ತೆ ರೀ ಜಿಂದಾಲ್ ಏರ್ಪೋರ್ಟ್. ನೀವು ಬಳ್ಳಾರಿಯಿಂದ ಬರತ್ತೀರ ಅಂದ್ರೆ 40 ಕಿಲೋಮೀಟ್ರ್ ಆಗುತ್ತೆ, 30 ಕಿಲೋಮೀಟ್ರ್ ಆಗುತ್ತೆ ನಿಮ್ಗೆ ಇದು ಜಿಂದಾಲ್ ಏರ್ಪೋರ್ಟ್. ಮತ್ತು ಹೊಸಪೇಟೆಯಿಂದ ಬರತ್ತೀರ ಅಂದ್ರೆ 40 ಕಿಲೋಮೀಟ್ರ್. ಎರಡು ಸೈಡಿಂದ ನಿಮಗೆ ಟ್ರೈನ್ ಸಿಗುತ್ತೆ. ತೋರಣಗಲ್ಗೆ ಟ್ರೈನ್ ತೊಗೊಂಡು ಹಿಂಗೆ ಆಟೋ ತೊಗೊಂಡು ನೀವು ಹೋಗಿ ತಲುಪ್ಬೋದು ಜಿಂದಾಲ್ ಏರ್ಪೋರ್ಟ್. ನೋಡಿರಿ ಈಗೆಲ್ಲ ಬೋರ್ಡಿಂಗ್ ಎಲ್ಲ ಮಾಡ್ಕೊಂಬಂದೆ. ಬೋರ್ಡಿಂಗ್ ಪಾಸ್ ಸಿಕ್ತೆ ಅಂತೂ ಇಂತೂ. ಇದೇನು ಕಡಿಮೆ ಇತ್ತು, ವೇಟ್ ಮಾಡಿಸಿದೆ, ತೊಗೊಂಡು ಹೋಗ್ಬೋದು ಅಂತ ಹೇಳಿ ಅದಕ್ಕೆ ತೊಗೊಂಬಂದೇನು ರೀ. ಬನ್ನಿಲ್ರಿ, ಅದು ಆರಾಮ ಅನ್ನಿಸ್ತು. ಹೊರಗಿನ ಎಂಟ್ರಿ ಏನು ತೊಗೊಳಕ್ಕಾಗಲಿಲ್ಲ. ಪಟ್ನ ಬರ್ರಿ ಅಂತ ಕರೆದ್ರೆ, ಯಾಕಂದ್ರೆ ನಾನು ಡಿಲೇ ಇದ್ದೆ. ಈಗ ವಾಶ್ರೂಮಿಗೆ ಬಂದಿನಿ. ವಾಶ್ರೂಮ್ ಕಂಡೀಷನ್ ನೋಡ್ರಿ ಅನ್ನಾಹುತ್ತೈತಿ. ಇಷ್ಟು ಸಣ್ಣ ಏರ್ಪೋರ್ಟ್ ಆದರೂ ವಾಶ್ರೂಮ್ ಅನ್ನಾಹುತ್ತಿಟ್ರಿ. ನೋಡ್ರಿ ಹಿಂಗೆ ವೇಟಿಂಗ್ ಏರಿಯಾ ಸಿಗುತ್ತೆ ನಿಮ್ಗೆ. ಇಲ್ಲೇ ನಮ್ಮದು ಡಿಪಾರ್ಚರ್ ಇಂದ ಬೋರ್ಡಿಂಗ್ ಏನೋ ಸ್ಟಾರ್ಟ್ ಆಗಿಲ್ಲ. ಅರ್ಧ ತಾಸು ಮೊದಲು ಸ್ಟಾರ್ಟ್ ಆಗುತ್ತೆ, 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕುಂತೇವಿ, ಇಷ್ಟು ಜನ ಅದಾರ. ವೇಟಿಂಗ್ ಏರಿಯಾದು ಅನ್ನಾಹುತ್ ಸಿಗುತ್ತೆ ರೀ ನಿಮಗಿಲ್ಲ ವಿದ್ಯಾನಗರ ಏರ್ಪೋರ್ಟ್ ಇದೆ. ಮತ್ತು ನಾನು ಇದಕ್ಕೆ ಎಷ್ಟು ಪೇ ಮಾಡೀನಿರಪ್ಪ ಅಂದ್ರೆ, ನೀವು ಟೈಟಲ್ ನೋಡ್ಕೊಂಡು ಹಿಡಿದ್ಬಿಟ್ಟಿರ್ತಾರೆ. 1700 ರೂಪಾಯಿ ಪೇ ಮಾಡೀನಿ. ಹೌದ್ರಿ, ನೀವು ಬಳ್ಳಾರಿ ಅಥವಾ ಹೊಸಪೇಟೆ ಏನರ ನಿಯರ್ ಇದ್ರೆ ಅಂದ್ರೆ ಬಳ್ಳಾರಿ, ಹೊಸಪೇಟೆ, ಸಂಡೂರು ಮತ್ತು ಕೊಪ್ಪಳದವ್ರು ಇದ್ರೆ ಅಂದ್ರೆ ನಡೀತೈತೆ ರೀ. ಇಲ್ಲಿಂದ ನೀವು ಬೆಂಗಳೂರು ಅಥವಾ ಹೈದರಾಬಾದಿಗೆ ಫ್ಲೈ ಮಾಡ್ಬೋದು. ಹೈದರಾಬಾದಿಗೆ ಇನ್ನೊಂದು ವಿಡಿಯೋದಾಗ ತೋರಿಸೋಂತ. ಬಟ್ ಬೆಂಗಳೂರಿಗೆ ಫ್ಲೈ ಮಾಡ್ಬೋದು ಹೆಂಗಪ್ಪ ಅಂದ್ರೆ 1700 ರೂಪಾಯಿದಾಗ ಅಲಯನ್ಸ್ ಏರ್ ಒಳಗೆ. ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಗೆ 60 ನಿಮಿಷ ಮೊದಲು ಹೋಗ್ಬೇಕಾಗತ್ತೆ ರೀ ಡಿಪಾರ್ಚರ್ ಟೈಮಿಂಗಿಂತ. ಈಗ ನಂದು 11:30 ಐತೆ ಅಂದ್ರೆ 10:00ಗೆ ಬರ್ಬೇಕಿತ್ತು. 2 ನಿಮಿಷ ಡಿಲೇ ಬಂದೆ ನಾನು ಏನೋ ಸ್ಟಾಫ್ ಫ್ರೆಂಡ್ಲಿ ಇದ್ರೆ ಅಡ್ಜಸ್ಟ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ ಕನ್ಸೆಷನ್ ಕೊಡ್ತಾರೆ, ಪಟ್ನ ಒಳಗೆ ಬಿಟ್ಕೊಂಡ್ರೆ. ಮತ್ತು ಈ ಏರ್ಪೋರ್ಟ್ ಒಳಗೆ ನಿಮ್ಗೆ ಜಾಸ್ತಿ ಕ್ರೌಡ್ ಇಲ್ಲದೆ ಇರೋದ್ರಿಂದ ನೀವು ಒಂದು ಸ್ವಲ್ಪ ಡಿಲೇ ಬಂದು ನೋಡಿದೈತೆ. ಯಾಕಂದ್ರೆ ಅದ್ರ ಟೈಮಿಂಗ್ ಯಾಕೆ ಸೆಟ್ ಮಾಡಿರ್ತಾರೆ ಅಂದ್ರೆ, ಈಗ ದೊಡ್ಡ ಬೆಂಗಳೂರಿಂದ ಏರ್ಪೋರ್ಟ್ ನೋಡಿರಿ, ಅದ್ರೊಳಗೆ ಹೆಂಗೆ ಟೈಮ್ ಸೆಟ್ ಮಾಡಿರ್ತಾರೆ ಅಂದ್ರೆ ನಿಮ್ಗೆ ಈಗ 1 ತಾಸು ಮಿನಿಮಮ್ ಬೇಕು. ಯಾಕಂದ್ರೆ ಅಲ್ಲಿ ದೊಡ್ಡ ಸೆಕ್ಯೂರಿಟಿ ಚೆಕಿನ್ ಇರುತ್ತೆ, ಕ್ರೌಡ್ ಇರುತ್ತೆ, ಬ್ಯಾಗೇಜ್ ಡ್ರಾಪ್ ಎಲ್ಲ ಭಾಳ ಟೈಮ್ ಹಿಡಿಯುತ್ತೆ. ಅದ್ರ ಸಂಬಂಧ ಅಲ್ಲಿ ನಿಮ್ಗೆ 1 ತಾಸು ಕರೆಕ್ಟ್ ಹಿಡಿತಾರೆ. ಬಟ್ ಇಂಥಲ್ಲಿ ಸಣ್ಣ ಏರ್ಪೋರ್ಟಿಂದ ನಿಮಗೆಲ್ಲ ಕಡಿಮೆ ಹಿಡಿತಾರೆ. ಮತ್ತು ಜಿಂದಾಲ್ ಏರ್ಪೋರ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಜಿಂದಾಲ್ ಏರ್ಪೋರ್ಟ್ ಮೊದಲ 1997 ಆಗಿದ್ದರೆ ಇದು 1900, ನಾನು ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಹಾಕಿರ್ತೀನಿ. 1997 ಆಗಿದ್ದಿದೆ. ಮೊದಲು ಇದನ್ನು ಜಿಂದಾಲ್ ಅಂದರೆ JSW ಯೂಸ್ ಮಾಡ್ತಿದ್ರು ಅವ್ರು ಪ್ರೈವೇಟ್ಗಾಗಿ. ಬಟ್ 2004 ಇದನ್ನು ಕಮರ್ಷಿಯಲ್ ಫ್ಲೈಟಿಗೆ ಯೂಸ್ ಮಾಡ್ಬೇಕಂತೇಳಿ ಇದು ಅನೌನ್ಸ್ಮೆಂಟ್ ಆತ. 2006ರಿಂದ ಇಲ್ಲಿ ಕಮರ್ಷಿಯಲ್ ಫ್ಲೈಟ್ ಓಡಾತಾವೆ. 11:05 ಬೋರ್ಡಿಂಗ್ ಸ್ಟಾರ್ಟ್ ಆಗೋಗಿತ್ತು. 11 ಗಂಟೆಗೆ ಆಗೋಗಿತ್ತು, ಇನ್ನೂ ಸ್ಟಾರ್ಟ್ ಆಗಿಲ್ಲ. 20 ನಿಮಿಷಕ್ಕಿಂತ ಮೊದಲು ಕ್ಲೋಸ್ ಅಂತ ಯಾರು ಬೋರ್ಡಿಂಗ್. ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ರೀ. ನೋಡೋಣಂತ ಯಾವಾಗ ಸ್ಟಾರ್ಟ್ ಆಗೋದು ಬೋರ್ಡಿಂಗ್. ನಾ ಹೇಳಿನಲ್ಲ ರೀ ನಿಮ್ಗೆ, ಇಲ್ಲಿಂದ ವಿದ್ಯಾನಗರದಿಂದ 2 ಫ್ಲೈಟ್ ಸಿಗ್ತಾವೆ ನಿಮ್ಗೆ. ಬರೀ ಯಾವುದೋ ಟೈಮಿಗೆ ಹೋಗ್ರಿ, ದಿನಕ್ಕೆ 2 ಫ್ಲೈಟ್ ಅದಾವೆ ಇಲ್ಲಿ. ವಿದ್ಯಾನಗರದಿಂದ ಬೆಂಗಳೂರು, ವಿದ್ಯಾನಗರದಿಂದ ಹೈದರಾಬಾದ್, ಇಲ್ಲ ಹೈದರಾಬಾದಿಂದ ವಿದ್ಯಾನಗರ, ಬೆಂಗಳೂರಿಂದ ವಿದ್ಯಾನಗರ, ಹಿಂಗೆ ಅಂದ್ರೆ 2 ರೂಟಿಗೆ ಅಷ್ಟು ಅದಾವೆ. ಮತ್ತು ಈಗ ಹೈದರಾಬಾದಿಂದ ಏನು ವಿದ್ಯಾನಗರಕ್ಕೆ ಏನು ಫ್ಲೈಟ್ ಬರುತ್ತಲ್ಲ, ಅದೇ ಫ್ಲೈಟ್ ವಿದ್ಯಾನಗರದಿಂದ ಬೆಂಗಳೂರಿಗೆ ಹೋಗುತ್ತೆ. ನೆಕ್ಸ್ಟ್ ಬೆಂಗಳೂರಿಂದ ಏನು ವಿದ್ಯಾನಗರಕ್ಕೆ ಬಂದಿರುತ್ತಲ್ಲ, ಅದು ವಿದ್ಯಾನಗರದಿಂದ ಹೈದರಾಬಾದಕ್ಕೆ ಹೋಗುತ್ತೆ. ಹಿಂಗೆ ಇವು ರೇಕ್ ಶೇರಿಂಗ್ ಅಲೈನ್ಮೆಂಟ್ ಟೈಪ್, ಇವು ರೇಕ್ ಶೇರಿಂಗ್ ಫ್ಲೈಟ್ಸ್. ಇಲ್ಲಿ ನೋಡ್ರಿ, ಈಗ ಬಂತದ ಫ್ಲೈಟ್. 11:30 ಆಗತ್ತೆ ಟೈಮಿಂಗ್. ಅರ್ಧ ತಾಸು ಡಿಲೇ ಆದೀವಿ ನಾವು. ಹೆಂಗಂದ್ರೆ 11:30ಗೆ ನಮ್ದು ಇಲ್ಲಿಂದ ಡಿಪಾರ್ಚರ್ ಇತ್ತು ನೋಡ್ರಿ. 11:26 ಆಯ್ತು. ಈಗ ಫ್ಲೈಟ್ ಅರಾವತ್ತು. ಇನ್ನು ಅದು ಎಲ್ಲ ಅವರೆಲ್ಲ ಬಂದು ಅವರು ಹೊರಗೆ ಹೋಗಿ ಅದು ಕ್ಲೀನಿಂಗ್ ಆಗಿ ಆಮೇಲೆ ನಾವು ಬೋರ್ಡಿಂಗಿಗೆ ಹೋಗ್ತೀವಿ ರೀ. ಅಲ್ಲಿ ಮಟ್ಟ ಬೋರ್ಡಿಂಗ್ ಇರೋಂಗಿಲ್ಲ. ನಿಮ್ಗೆ ಆಲ್ಮೋಸ್ಟ್ ಡಿಲೇ ಆಗಿರುತ್ತೆ ಇವಾಗ ನೋಡಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಟ್ ಅರ್ಧ ತಾಸು ಮ್ಯಾಕ್ಸಿಮಮ್. ಯಾಕಂದ್ರೆ ನಾನು ಕಂಟಿನ್ಯೂಸ್ ಟ್ರ್ಯಾಕ್ ಮಾಡೀನಿ. ಅರ್ಧ ತಾಸಕ್ಕಿಂತ ಜಾಸ್ತಿ ಇರೋಂಗಿಲ್ಲ. ಇಲ್ಲಿ ನೋಡ್ರಿ, ಈಗ ಅವರು ಬೋರ್ಡ್ ಆಗತ್ರ ಹೈದರಾಬಾದಿಂದ ಬಂದವರು ಎಲ್ಲ ಮೇಂಟೆನೆನ್ಸ್ ನಡೆಯತ್ತೈತಿ. ಆಮೇಲೆ ನಮಗಿನ್ನು ಚಾನ್ಸ್ ಕೊಡ್ತಾರೆ. ಇಲ್ಲೇ ನಿಂತ ಎಲ್ಲ ಹೇಳತ್ತಾನಂತ ಅನ್ಕೊಬಿಟ್ರಿ, ಯಾಕಂದ್ರೆ ಟೈಮ್ ಇಲ್ಲ. ಇಲ್ಲಿ ಅಡ್ಡಾಡೋಕ್ಕೂ ಏನಿಲ್ಲ. ಒಂದು ವಾಶ್ರೂಮ್ ಸಿಗುತ್ತೆ, ಒಂದು ಮ್ಯಾಲೆ ವೇಟಿಂಗ್ ಏರಿಯಾ ಸಿಗುತ್ತೆ. ಇಷ್ಟು ವೇಟಿಂಗ್ ಏರಿಯಾ ಐತಿ. ಬಿಟ್ರೆ ಇಲ್ಲಿ ಏನಿಲ್ಲ. ಸಣ್ಣ ಏರ್ಪೋರ್ಟ್ ಐತ್ರಿ. ಎಷ್ಟಂದ್ರೆ ನಿಮಗೆ ಒಂದು ದೊಡ್ಡ ಮದುವೆ ಹಾಲ್ ಇರ್ಬೋದು ನೋಡು, ಅಷ್ಟು ದೊಡ್ಡದೈತಿ ಇದು ಅಷ್ಟೇ. ನೋಡ್ರಿ, ಬೋರ್ಡಿಂಗ್ ಸ್ಟಾರ್ಟ್ ಆಗೈತಿ. ಈಗ ಸೀಟ್ ನಂಬರ್ 3 ಇದಾವೆ. ನಾನು ಫಸ್ಟ್ ಬಂದೆ. ಅಲ್ಲಿ ಅನೌನ್ಸ್ಮೆಂಟ್ ಆತ, ಯಾರು ಬರಲಿ. ಇಲ್ಲಿ ನೋಡ್ರಿ ಪಾತ್ ಎಷ್ಟು ಮಸ್ತ್ ಐತಿದೆ. ಇದೆ ನೋಡ್ರಿ ನಮ್ಮದು ಏರ್ಪೋರ್ಟ್. ವೆಲ್ಕಮ್ ಟು ಜಿಂದಾಲ್ ವಿಜಯನಗರ ಏರ್ಪೋರ್ಟ್ ಅಂತ ಐತಿ. ಬಟ್ ಒಂದಷ್ಟು ಕಡೆ ವಿದ್ಯಾನಗರ ಅಂತ ಬರುತ್ತೆ. ಬುಕ್ ಮಾಡೋದು ಮುಂದೆ ವಿದ್ಯಾನಗರ ಅಂತ ಬರುತ್ತೆ, ಇಲ್ಲಿ ವಿಜಯನಗರ ಅಂತ ಹಾಕ್ಯಾರ.
ಆ್ಯಪಲ್ದಾಗೂ ಆ್ಯಪಲ್ ಮ್ಯಾಪ್ಸ್ ಒಳಗೆ ವಿಜಯನಗರ ಅಂತ ತೋರಿಸುತ್ತೆ, ಗೂಗಲ್ ಮ್ಯಾಪ್ಸ್ ಒಳಗೆ ನೋಡ್ರೆ ವಿದ್ಯಾನಗರ ಅಂತ ತೋರಿಸುತ್ತೆ. ನಾನು ಭಾಳ ಕನ್ಫ್ಯೂಸ್ ಆಗಿ ಆಟೋದವ್ರಿಗೆ ಇದೆ, ಆಟೋದವ್ರು ವಿದ್ಯಾನಗರ ಅಂತ ಹೇಳಿದ್ರು. ಎಷ್ಟು ಮಸ್ತ್ ಐತೆ ನೋಡ್ರಿ ನಮ್ಮದು ಫ್ಲೈಟ್ ಇಲ್ಲ. ATR ಅಂದರೆ ರೀಜ್ನಲ್ ಟ್ರಾನ್ಸ್ಪೋರ್ಟ್ಗೋಸ್ಕರ ATR ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ವಾಟರ್ ಬಾಟ್ಲಿಂದ ವೆಲ್ಕಮ್ ಮಾಡಿರಿ. ವಾವ್, ಏನು ಮಸ್ತ್ ಐತೆ ನೋಡ್ರಿ ಪ್ಲೇನ. ನನಗೆ ನಮ್ಮ ಫ್ಲೈ ಬಸ್ಸದ್ದು ಫೀಲ್ ಬರೋದೈತಿ ಏರೋಪ್ಲೇನ್ ಒಳಗೆ ಬಂದು. ನಂದು 3A ಮುಂದೆ ಇರ್ಬೋದು. ಎಲ್ಲಿ ಯಾಕೆ ರೀಪದ್ರ ನಂಬರ್? ಹಾಂ, ಮುಂದೆ ಐತಿ. ಇದು ಎಕ್ಸಿಟ್ ಏರಿಯಾ ಐತಿ. ಸೀಟ್ ನೋಡ್ರಿ ಮಸ್ತ್ ಪ್ರೀಮಿಯಮ್ ಹೊಸ ಪ್ಲೇನ್ ಅನ್ಸತ್ತೈತಿ. ಬಟ್ ಅಲೈನ್ಸ್ ಏರಿದ್ದು ನನ್ನ ಫೀಲಿಂಗೇ ಚೇಂಜ್ ಆತ್ರಿ. ಯಾಕಂದ್ರೆ ನಾನು ಹರಿದಿದ್ದು ಸೀಟ್ ಇರ್ತಾವೆ ಹಿಂಗೆ ಅಂದ್ಕೊಂಡಿದ್ದೆ. ಬಟ್ ಇವು ಕುಡ್ದು ಹೊಸ ಸೀಟ್ ಇದೆ ನೋಡ್ರಿ 3A. ನಂದು ಇದ್ರದ್ದು ಎಲ್ಲದ ಇದೆ ನೋಡ್ರಿ ಸೀಟ್. ಮಸ್ತ್ ಹೊಸ ಸೀಟ್ ಅದಾವೆ. ನಾನು ಅಲೈನ್ಸ್ ಇರೋದು ಹಳೆ ವಿಡಿಯೋಗಳು ನೋಡಿದ್ದೆ. ಅದ್ರೊಳಗೆ ಏನು ಅಂತಂದಿದ್ರು ಅಂದ್ರೆ ಸೀಟ್ ಹರಿದಿದ್ದು ಇರ್ತಾವೆ, ಅಷ್ಟು ಪ್ಲೇನ್ಗಿನ್ನು ಹೊಸದು ಇರೋಂಗಿಲ್ಲ ಅಂತೇಳಿ. ಇದು ನೋಡ್ರಿ ಏನು ಅನ್ನಾವತ್ತೈತಿ ಪ್ಲೇನ್ ಮಾತ್ರ ಮಸ್ತ್. ನಿಮಗೆಲ್ಲ ಕಂಟ್ರೋಲ್ ಸಿಗ್ತಾವೆ. ಪ್ಲೇನ್ ಒಳಗೆ ತೋರಿಸ್ತೀನಿ ಹೋಗೋದು ಮುಂದೆ. ನೀವೆಲ್ಲರೂ ಕೇಳ್ತಿರ್ತೀರಿ ನೀವು ಟ್ರೈನ್ ಟಿಕೆಟ ಫ್ಲೈಟ್ ಟಿಕೆಟ ಎಲ್ಲಿಂದ ಬುಕ್ ಮಾಡ್ತಾರೆ ಅಂತೇಳಿ. ನಾ ಬುಕ್ ಮಾಡ್ತೇನೆ ರೀ ವಿಗೋ ಆ್ಯಪಿಂದ. ವಿಗೋ ಬಂದುಬಿಟ್ಟು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆ್ಯಪ್. 100 ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮಗೆ ಯಾವುದು ಬೆಸ್ಟ್ ಮತ್ತು ಯಾವುದು ಚೀಪೆಸ್ಟ್ ಅಂತೇಳಿ ನಿಮಗೆ ಪ್ರೊವೈಡ್ ಮಾಡೈತ್ರಿ. ವಿಗೋ ಒಳಗೆ ನಿಮ್ಮ ಫ್ಲೈಟ್ ಬುಕ್ಕಿಂಗ್ ಅಷ್ಟೇ ಅಲ್ಲದೆ ಹೋಟೆಲ್ ಬುಕ್ಕಿಂಗ್ ಮಾಡ್ಬೋದು ರೀ, ಮತ್ತು ವೀಸಾಕ್ಕೆ ಅಪ್ಲೈ ಮಾಡ್ಬೋದು. ವಿಗೋ ಒಳಗೆ ಹೊಸ ಫೀಚರ್ ಬಂದೈತಿ. ನೀವು ವೀಸಾಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಟ್ರೈನ್ ಟಿಕೆಟ್ ಬಸ್ ಟಿಕೆಟ್ ಬುಕ್ ಮಾಡ್ಬೋದು. ಇದೆಲ್ಲ ಫೀಚರ್ಸ್ ವಿಗೋ ಒಳಗೆ ಅವೈಲೇಬಲ್ ಐತಿ. ಯಾಕೆ ವೇಟ್ ಮಾಡತ್ತೀರಿ? ಪಟ್ನ ಹೋಗ್ರಿ. ನನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಇರುತ್ತೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಸಿಗುತ್ತೆ. ವಿಗೋ ಡೌನ್ಲೋಡ್ ಮಾಡಿರಿ, ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರಿ. ಮತ್ತು ನೀವೇನಾರ ಬಳ್ಳಾರಿಯಿಂದ ಅದು ಬರತ್ತೀರಂದ್ರೆ ಬಳ್ಳಾರಿ ನಿಮಗೆ ಇಲ್ಲಿಂದ 30 ಕಿಲೋಮೀಟ್ರ್ ಆಗತ್ತೆ ರೀ. ನೀವು ಹೊಸಪೇಟೆಯಿಂದ ಬರತ್ತೀರ 40 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇನ್ನೊಂದು ನೆನಪಿರಲಿ ರೀ, ನಿಮ್ಗೆ ಹಂಪಿಗೆ ಹೋಗೋಕೆ ಬೆಸ್ಟ್ ಆಪ್ಷನ್ ಇದೆ. ಯಾಕಂದ್ರೆ ನೀವು ಬೆಂಗಳೂರಿಂದ ಜಿಂದಾಲ್ ಏರ್ಪೋರ್ಟ್ ಇದು ವಿದ್ಯಾನಗರಕ್ಕೆ ವಿದ್ಯಾನಗರದಿಂದ ಹಂಪಿಗೆ ಹೋಗ್ಬೋದು 1 ತಾಸು ಒಳಗೆ. ಇದು ಒಂದು 2-2.5 ಸಾವಿರ ರೂಪಾಯಿ ಬೀಳುತ್ತೆ ನಿಮ್ಗೆ. ಬಟ್ ನೀವೇನಾರ ಹಂಪಿಗೆ ಏನಾರ ಟ್ರಿಪ್ಪಿಗೆ ಬರೋಕೆ ಯೋಚನೆ ಮಾಡತ್ತೀರಂದ್ರೆ ಇದೊಂದು ಫ್ಲೈಟ್ ನಿಮಗೆ ಬೆಸ್ಟ್ ಇರುತ್ತೆ. ಮತ್ತು ಇದೇನು ಫ್ಲೈಟ್ ಐತಲ್ಲ ಇದನ್ನು ಓನ್ ಮಾಡತ್ರಿ ಅಲೈನ್ಸ್ ಏರ್ ಮೊದಲ ಏರ್ ಇಂಡಿಯಾ ಆಪ್ರೇಟ್ ಮಾಡ್ತಿತ್ತು. ಬಟ್ ಏರ್ ಇಂಡಿಯಾ ಇದನ್ನು ಸ್ಟಾಕ್ ವಿಡ್ರಾ ಮಾಡ್ಕೊಂಡು ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಹ್ಯಾಂಡ್ ಓವರ್ ಮಾಡೈತ್ರಿ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾದ ಇದ್ರ ಮೇಲೆ ಹೆಸರು ಇದ್ದರು. ಬಟ್ ಇದಕ್ಕೆಲ್ಲ ಸ್ಟಾಫ್ ಗೀಫ್ ಎಲ್ಲ ನಿಮ್ಗೆ ಏರ್ ಇಂಡಿಯಾದವರು ಸಿಗ್ತಾರೆ. ಈಗಲೂ ಇದ್ರ ಮ್ಯಾನೇಜ್ಮೆಂಟ್ ಏರ್ ಇಂಡಿಯಾ ಕಡೆನೇ ಆಗುತ್ತೆ. ಬಟ್ ಸ್ಟಾಕ್ ಅಷ್ಟೇ ಏರ್ ಇಂಡಿಯಾದವ್ರು ತಗೊಂಡ್ರೆ. ನಾನು ಓದಿದ್ರಿ ಇದರೊಳಗೆ ಎಷ್ಟು ಸುಳ್ಳು ಎಷ್ಟು ಕರೆ ನಮ್ಗೆ ಗೊತ್ತಿಲ್ಲ. ನೀವು ನಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ಅಲೈನ್ಸ್ ಏರ್ ಹೆಸರಿಗೆ ಅಷ್ಟೇ ಓಡಿಸೋದು ಮತ್ತು ಇದು ಕ್ರೀವ್ಗೂ ಎಲ್ಲ ಏರ್ ಇಂಡಿಯಾದ್ದು ಬರುತ್ತೆ. ಇಲ್ಲಿ ನೋಡ್ರಿ ಟೇಕ್ ಆಫ್ ಮಾಡತ್ತೀವಿ, ರನ್ವೇ ಕಡೆ ಹೊಂಟಿವಿ. ಟೈಮ್ 11:51 ಆಗತ್ತೆ. 11:01 21 ನಿಮಿಷ ಡಿಲೇ. ಇದೇನು ಏರ್ಪೋರ್ಟ್ ಐತಲ್ಲ ಜಿಂದಾಲ್ ಏರ್ಪೋರ್ಟ್, ಇದು ಪೂರ್ತಿ ಓನ್ಡ್ ಬೈ JSW ದವ್ರದ್ದು ಐತ್ರಿ. ಯಾಕಂದ್ರೆ ಫುಲ್ ನಿಮ್ಗೆ ಎಲ್ಲ ಕಡೆಯಲ್ಲಿ JSW ದವ್ರದ ಇದು ಬ್ರ್ಯಾಂಡಿಂಗ್ ಸಿಗುತ್ತೆ. JSW ಅಂತ. JSW ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ತೋರಣಗಲ್ ಒಳಗೆ JSW ದವ್ರದ್ದು ಒಂದು ದೊಡ್ಡ ಪ್ಲಾಂಟ್ ಐತ್ರಿ ಸ್ಟೀಲಿದ್ದು, ಜಿಂದಾಲ್ ಸ್ಟೀಲ್ ವರ್ಕ್ಸ್ ಅಂತೇಳಿ ನಿಮ್ಗೆ ಕೇಳ್ಬೋದು ಅದರದ್ದು. ಮತ್ತು ನಮ್ಮ ಫ್ಲೈಟ್ ಬಗ್ಗೆ ಇವತ್ತು ಮಾತಾಡ್ಬೇಕಂದ್ರೆ ATR 72-600. ATR ಅಂದ್ಬಿಟ್ರೆ ಇದು ರೀಜ್ನಲ್ ಆಗಿ ಟ್ರಾವೆಲ್ ಮಾಡೋ ವೆಹಿಕಲ್ ರೀ. ATR ಲಾಂಗ್ ಫಾರ್ಮ್ ಆಗಿರ್ತದೆ ನಾನು. ಮತ್ತು ಮೊಬೈಲ್ ಫೋನದ್ದು ನೀವು ಫ್ಲೈಟ್ ಮಾಡೋಳಗೆ ಯೂಸ್ ಮಾಡ್ಬೋದು ಅಂತ. ಇದೆಲ್ಲ ನಿಮಗೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಏನೇನು ಪ್ರಿಕಾಷನರಿ ಮೆಜರ್ಸ್ ನೀವು ಫ್ಲೈಟ್ ಒಳಗೆ ತೊಗೋಬೇಕಂತೇಳಿ ಇರುತ್ತೆ. ಮತ್ತು ಇಲ್ಲೊಂದು ಟ್ರೇ ಟೇಬಲ್ ಐತಿ. ಊಟದ್ದು ಏನಾರ ಬರುತ್ತೆ ಅನ್ನೋದು ನನಗೇನು ಗೊತ್ತಿಲ್ಲ. ಬಟ್ ನಾನು ಪ್ರೀ ಬುಕ್ ಮಾಡೋಕೆ ನೋಡಿದೆ ಏನು ಇರಲಿಲ್ಲ. ಒಂದು ವಾಟರ್ ಬಾಟಲ್ ಕೊಟ್ಟರೆ ಮತ್ತು ಇದು ಮ್ಯಾಗ್ಝಿನ್ ಹೋಲ್ಡರ್ ಐತಿ, ಅದ್ರೊಳಗೆ ಇಟ್ಕೊಂಡು ಅದನ್ನು. ಮತ್ತು ನೀವು ಪುಷ್ ಬ್ಯಾಕ್ದು ಮಾಡ್ಕೋಬೋದು ಸೀಟ. ಮತ್ತು ನೀವು ಫಿಕ್ಸ್ ನೀವೇನಾರ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಸೀಟ್ ಬೆಲ್ಟ್ ಅಂತೂ ಹಾಕೊಳ್ಳಬೇಕು ರೀ. ವಿ ಆರ್ ರೆಡಿ ಟು ಟೇಕ್ ಆಫ್ ಅಂತ ಹೇಳಿ ಬಂತ. ಇಲ್ಲಿ ನೋಡ್ರಿ ವಿಂಗ್ ನಮ್ಮ ಹಿಂದೆನೇ ಐತಿ. ಫ್ಲೈಟ್ ಸ್ಪೀಡ್ 292, 293, 294 ಮ್ಯಾಕ್ಸಿಮಮ್ 300 ಹೋಗಿತ್ತು. ಇದು ವಿಂಡೋ ಸ್ಕ್ರೀನ್ ಇಲ್ಲ, ಈಗ ಹಿಂದಿನ ಒಂದು ಸ್ಕ್ರೀನ್ ಇಲ್ಲಿ ನೋಡ್ಬೋದು. ಒಂದು ತಾಸಿನ ಫ್ಲೈಟ್ ರೀ ಇದು. ನಿಮ್ಗೆ ವಿದ್ಯಾನಗರದಿಂದ ಬೆಂಗಳೂರು ಮಟ್ಟ. ನಾವು ಬೆಂಗಳೂರದ್ದು T2 ಹೋಗ್ತೀವಿ ರೀ ಟರ್ಮಿನಲ್ 2ಗೆ. ಯಾಕೆ ಟರ್ಮಿನಲ್ 2 ಹೊಂಟೇವು ಅಂದ್ರೆ ಇದನ್ನು ಏರ್ ಇಂಡಿಯಾ ಆಪ್ರೇಟ್ ಮಾಡ್ತಿರೋದ್ರಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಟರ್ಮಿನಲ್ 2 ಅದಾವೆ. ಮತ್ತು ಏರ್ ಇಂಡಿಯಾ ವಿಸ್ತಾರ ಅಂತ ಪ್ರೀಮಿಯಂ ಫ್ಲೈಟ್ಗಳೆಲ್ಲ ನಿಮ್ಗೆ ಟರ್ಮಿನಲ್ 2ಗೆ ಸಿಗ್ತಾವೆ ರೀ. ಅದ್ರ ಸಂಬಂಧ ಇದು ಅಲೈನ್ಸ್ ಏರ್ನು ಹೊಂಟೈತಿ ಟರ್ಮಿನಲ್. ಬ್ಯಾಗ್ ಈಗ ಇಟ್ಕೊಳ್ಳೋಕ್ಕೆಲ್ಲ ನಿಮಗೆ ಮ್ಯಾಗ ಸ್ಪೇಸ್ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಎಲ್ಲ ಕಂಟ್ರೋಲ್ಸ್ ಅದಾವೆ ರೀ. ಕಂಟ್ರೋಲ್ಸ್ ಏನೇನು ಅಂತಂದ್ರೆ ಇಲ್ಲಿ ನಿಮ್ಗೆ ರೀಡಿಂಗ್ ಲೈಟ್ ಫೀಚರ್ ಸಿಗುತ್ತೆ. ಮತ್ತು ಕ್ರೀವ್ನು ಕರಿಬೇಕಂದ್ರೆ ಅದೊಂದು ಬಟನ್ ಐತಿ. ಮತ್ತು ನೀವು AC ಎಲ್ಲ ವಿಂಡ್ಸ್ ಇರ್ತಾವೆ, ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ನಾನು ಹೇಳ್ಬೇಕಂದ್ರೆ ನಿಮ್ಗೆ ಇದು ಏನೈತಲ್ಲ ರೀ ಲೆಗ್ ರೂಮ್ ಮಸ್ತ್ ಐತಿ.
ಲೆಗ್ ಸ್ಪೇಸ್ ಅಂತೂ ಆರಾಮ ಐತ್ರಿ. 1 ಅವರ್ ಫ್ಲೈಟಿಗೆ ಇದು ಭಾಳ ಅಂದ್ರೆ ಭಾಳ ಆರಾಮ್ ಕಂಫರ್ಟೇಬಲ್ ಸೀಟ್ಸ್ ಅದಾವ ನೋಡ್ರಿ. ನಾ ರಾಜ ಮಚ್ಚಂಗಿದೆ ಆರಾಮ್ ಕುಂತೀನಿ. ಮತ್ತು ನೀವೇನರ ಪುಷ್ ಬ್ಯಾಕ್ ಮಾಡ್ಕೋಬೇಕಂದ್ರೆ ಬಟನ್ ಇಲ್ಲೈತೆ ನೋಡ್ರಿ, ಹಿಂಗೆ ಹೊಡಿಬೇಕು ಇದನ್ನು, ಅದಾಗ ಪುಷ್ ಬ್ಯಾಕ್ ಆಗುತ್ತೆ. 1 ಅವರ್ ಫ್ಲೈಟ ಮಸ್ತ. ಬಟ್ ನಿಮ್ಗೆ ಇದ್ರೊಳಗೆ ಏನೂ ಎಂಟರ್ಟೈನ್ಮೆಂಟಿಗೆ ಸಿಸ್ಟಮ್ ಇಲ್ಲ. ನಿಮ್ಮ ಏರ್ ಇಂಡಿಯಾ ಫ್ಲೈಟ್ ಒಳಗೆ ವಿಸ್ತಾರ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಒಂದಷ್ಟು ಪ್ರೀಮಿಯಮ್ ಫ್ಲೈಟ್ಸ್ ಒಳಗೆ ಇಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟಿಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಅದರೊಳಗೆ ಪಿಕ್ಚರ್ ನೋಡ್ಬೋದು, ನೀವು ಲ್ಯಾಂಡಿಂಗ್ ಟೇಕ್ ಆಫ್ ಎಲ್ಲ ನೋಡ್ಬೋದು. ಬಟ್ ಈ ಫ್ಲೈಟ್ ಒಳಗೆ ಇದನ್ನು ಸಿಗೋಂಗಿಲ್ಲ. ನಾನು ಈ ಫ್ಲೈಟ್ ಹೇಳಿದೆ ಹಂಗೆ ಬುಕ್ ಮಾಡ್ಕೊತೀನಿ ವಿಗೋಯಿಂದ 1700 ರೂಪಾಯಿಗೆ ನೀವು ಬುಕ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಇದು ಫ್ಲೈಟ್ ಯಾವಾಗ ಸಿಗುತ್ತಪ್ಪ 1700 ರೂಪಾಯಿಗೆ ಅಂದ್ರೆ ನೀವು ಇದನ್ನು ಮೊದಲ ಬುಕ್ ಮಾಡಿ ಇಟ್ಕೊಂಡ್ರೆ 1700 1600 ಈ ರೇಂಜ್ ಒಳಗೆ ಸಿಗುತ್ತೆ. ನಿಮ್ಮ ಹೋಗು ಹಿಂದಿನ ದಿನ ಟ್ರೈ ಮಾಡತ್ತಾರಂದ್ರೆ ಜಾಸ್ತಿನೇ ಇರುತ್ತೆ. ಬಟ್ ಹೋಗೋ ದಿನ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಸುಮಾರು ನೋಡಿರಿ 1500 ರೂಪಾಯಿಗೂ ಬಂದಿರುತ್ತೆ. ಯಾಕಂದ್ರೆ ಸೀಟ್ ಖಾಲಿ ಇದ್ದು ಅಂದ್ರೆ ರೇಟ್ ಒಮ್ಗೆ ಡೌನ್ ಆಗಿಬಿಟ್ಟಿರುತ್ತೆ. ಇವೆಲ್ಲ ಡೈನಾಮಿಕ್ ಫೇರಿಂಗ್ ವರ್ಕ್ ಆಗಿರೋದ್ರಿಂದ ನಿಮ್ಗೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ರೇಟ್ ಇರೋದು ಏರೋದು ಮಾಡೋದು. ಮತ್ತು ನಮ್ಮ ವಿದ್ಯಾನಗರ ಏರ್ಪೋರ್ಟ್ ಒಳಗೆ ಡಿಜಿ ಹತ್ರ ಸೌಲಭ್ಯ ಇಲ್ಲದೆ ಇರೋದ್ರಿಂದ ನೀವು ಇಲ್ಲೇ ಬಂದು ಎಲ್ಲ ನಾರ್ಮಲ್ ಸೆಕ್ಯೂರಿಟಿ ಚೆಕ್ಕಿನ್ ಏನೇ ಇರುತ್ತಲ್ಲ ಅದನ್ನು ಮಾಡ್ಕೋಬೇಕು. ನಾನು ಒಳಗೆ ಬಂದು ಗುಡ್ಕ ಬೋರ್ಡಿಂಗ್ ಪಾಸ್ ತೊಗೊಂಡಿರಿ. ಮೊದಲೇ ನಾನು ವೆಬ್ ಚೆಕಿನ್ ಮಾಡ್ಕೊಂಡಿದ್ದೆ. ವೆಬ್ ಚೆಕಿನ್ ಹೆಂಗೆ ಮಾಡ್ಕೋದಪ್ಪ ಅಂದ್ರೆ ನೀವು ಬುಕ್ ಮಾಡಿರ್ತೀರಲ್ಲ ಇದು ವಿಗೋ ಆ್ಯಪ್ ಒಳಗೆ ಬುಕ್ ಮಾಡಿದ್ಮೇಲೆ ನಿಮ್ಗೆ ಒಂದು PNR ಬಂದಿರುತ್ತೆ, ರೆಫರೆನ್ಸ್ ನಂಬರ್. ಆ ರೆಫರೆನ್ಸ್ ನಂಬರ್ನ ನೀವು allianceair.in ಒಳಗೆ ಹೋಗಿ ವೆಬ್ ಚೆಕಿನ್ ಅಂತೇಳಿ ಆಪ್ಷನ್ ಚೂಸ್ ಮಾಡಿ ಅಲ್ಲಿ PNR ಹಾಕಿ ನಿಮ್ದು ಲಾಸ್ಟ್ ನೇಮ್ನ ಆ್ಯಡ್ ಮಾಡಿಬಿಟ್ರೆ ನಿಮ್ದು ಅದು ಯಾವ್ಯಾವ ರೂಟ್ ಎಲ್ಲ ತೋರಿಸುತ್ತೆ. ಅಲ್ಲಿ ನಿಮ್ಮ ನೇಮ್ ಸೆಲೆಕ್ಟ್ ಮಾಡಿ ವೆಬ್ ಚೆಕಿನ್ ಅಂತೇಳಿ ಹೊಡಿಬೇಕು. ವೆಬ್ ಚೆಕಿನ್ ಅಂತ ಹೊಡೆದ್ಮೇಲೆ ಅಲ್ಲಿ ಸೀಟ್ ಸೆಲೆಕ್ಷನ್ ಬರುತ್ತೆ. ನಿಮ್ಮ ಸೀಟ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಒಂದಷ್ಟು ಪೇಯ್ಡ್ ಸೀಟ್ಸು ಇರ್ತಾವೆ, ಒಂದಷ್ಟು ಫ್ರೀ ಸೀಟ್ಸು ಇರ್ತಾವೆ. ಫ್ರೀ ಸೀಟ್ಸ್ ನಂದು ಇದು ಫ್ರೀ ಸೀಟನೇ ರೀ. ನಾನು ಫ್ರೀ ಸೀಟೇ ಸೆಲೆಕ್ಟ್ ಮಾಡ್ಕೊಂಡು ಒಂದು 7 ಫ್ರೀ ಸೀಟ್ ಇದು. ನೀವು ಲಘು ಬುಕ್ ಮಾಡ್ಕೊಂಡ್ರೆ ಲಘು ಫ್ರೀ ಸೀಟ್ ಸಿಗುತ್ತೆ. ಮತ್ತು ಇದು ವೆಬ್ ಚೆಕಿನ್ ಯಾವಾಗ ಮಾಡೋದಪ್ಪ ಅಂದ್ರೆ 48 ತಾಸು ಹಿಂದೆ ರೀ. ಈಗ ನಾನು 11 ಡಿಪಾರ್ಚರ್ ಐತೆ, ನಾನು ಮಣ್ಣು ಮಾಡಿರ್ಬೇಕು ಇದನ್ನ. ಯಾಕಂದ್ರೆ 48 ತಾಸು ಕರೆಕ್ಟ್ ಓಪನ್ ಆಗುತ್ತಿದೆ ವೆಬ್ ಚೆಕಿನ್ ಮಾಡ್ಕೊಂಡ್ಮೇಲೆ ನಿಮಗೆ ಬೋರ್ಡಿಂಗ್ ಪಾಸ್ ಡೌನ್ಲೋಡ್ ಆಗುತ್ತೆ. ನೀವು ಎಂಟ್ರಿ ಆದ ಹುಡುಕ ಬೋರ್ಡಿಂಗ್ ಪಾಸ್ ತೋರಿಸ್ಬೇಕು. ನಿಮ್ಮ ಬೋರ್ಡಿಂಗ್ ಪಾಸ್ ಪ್ರಿಂಟೌಟ್ ತೊಗೋಬೇಕು. ಪ್ರಿಂಟೌಟ್ ತೊಗೊಂಡಾದ್ಮೇಲೆ ನಿಮ್ದು ಏನರ 5 kgಕ್ಕಿಂತ ಹೆಚ್ಚಿಗೆ ಹ್ಯಾಂಡ್ ಬ್ಯಾಗ್ ಇತ್ತಂದ್ರೆ ಅದನ್ನು ನೀವು ಚೆಕ್ಕಿನ್ ಒಳಗೆ ಕಳಿಸ್ತಾರೆ ರೀ. ಅಂದ್ರೆ ನೀವು 1 ತಾಸು ಮೊದಲ ಬಂದಿರ್ಬೇಕು ರೀ. ಮತ್ತು 1 ತಾಸು ಮೊದಲು ಬಟ್ ಇಲ್ಲಿ ನಡೀತೈತಿ. ನೀವು ಬೇರೆ ಏರ್ಪೋರ್ಟ್ ಒಳಗೆ ಹೇಳತ್ತ ನಾನು 1 ತಾಸು ಮೊದಲು ಬಂದಿರ್ಬೇಕು. ಈ ಏರ್ಪೋರ್ಟ್ ಒಳಗೆ ಕನ್ಸೆಷನ್ ಐತೆ, ಯಾಕಂದ್ರೆ ಇಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ. ನೀವು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಚೆಕ್ಕಿನ್ ಎಲ್ಲ ಬ್ಯಾಗ್ ಕಳಿಸಿ ನಿಮ್ಮದು ಸೆಕ್ಯೂರಿಟಿ ಚೆಕ್ಕಿನ್ ಆಗುತ್ತೆ. ಅಂದ್ರೆ ನಿಮ್ಮ ಎಲ್ಲ ಬಾಡಿ ಗಿಡಿ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ಸೆಕ್ಯೂರಿಟಿ ಚೆಕ್ಕಿನ್ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ನೀವೇನಾರ ಹ್ಯಾಂಡ್ ಬ್ಯಾಗ್ ತೊಗೊಂಡ್ರೆ ಅದ್ರೊಳಗೆ ಪವರ್ ಬ್ಯಾಂಕ್ ಇಟ್ಕೋಬೇಕು. ಚೆಕ್ಕಿನ್ ಬ್ಯಾಗ್ ಒಳಗೆ ನೀವು ಪವರ್ ಬ್ಯಾಂಕ್ ಎಲ್ಲ ಇಡಬಾರ್ದು, ಚಾರ್ಜರ್ ಗಿರ್ಜರ್. ಯಾಕಪ್ಪ ಅಂದ್ರೆ ಅವ ಹೀಟ್ ಇಶ್ಯೂ ಇರೋದನ್ನ ಹೀಟಾಗಿ ಏನರ ಎಕ್ಸ್ಪ್ಲೋಡ್ ಆಗಬಾರ್ದು ಅನ್ನೋದು ಅವ್ರದ್ದು ಉದ್ದೇಶ. ಅದ್ರ ಸಂಬಂಧ ನೀವು ಏನರ ಈಗ ಮೊಬೈಲ್ ಎಲ್ಲ ಇರ್ತಲ್ಲ, ಒಂದು ಟ್ರೇ ಕೊಡ್ತಾರೆ ನಿಮ್ಗೆ ಸೆಕ್ಯೂರಿಟಿ ಚೆಕ್ಕಿನ್ ಒಳಗೆ. ಅದರೊಳಗೆಲ್ಲ ಇಟ್ಟು ಬೆಲ್ಟ್ ಸಲಕ್ಕೆ ತೆಗೆದಿಟ್ಟು ನಿಮ್ಮ ಸೆಕ್ಯೂರಿಟಿ ಚೆಕ್ಕಿನ್ ಮಾಡಿ ಒಳಗೆ ಬಂದು ನೀವು ಡಿಪಾರ್ಚರ್ ಗೇಟ್ ಅಂತೇಳಿ ಕುಂದಿರ್ಬೋದು. ಆಮೇಲೆ ನಿಮಗೆ ಬೋರ್ಡಿಂಗ್ ಅನೌನ್ಸ್ ಮಾಡ್ತಾರೆ. ಬೋರ್ಡಿಂಗಿಗೆ ಬಂದ ಮೇಲೆ ನೀವು ಫ್ಲೈಟಿಗೆ ಬಂದು ಹಿಂಗೆ ಆರಾಮ್ ಕುಂದಿರ್ಬೋದು. ಅಲ್ಲಿ ನಮ್ಮ ಹಿಂದನೇ ಇದೆ, ಎಷ್ಟು ಮಸ್ತ್ ಐತೆ. ಇದರ ಸಂಬಂಧನೇ ವಿಂಗ್ಸ್ ಇರುವಂತೆಯೇ ನಾನು ಇದನ್ನು ಮಾಡಿದ್ರಿ ಬುಕ್. ಮಸ್ತ್ ವ್ಯೂ ಕಾಣೋದೈತೆ ನಮ್ಮ ಮೇಲೆ ನೋಡ್ಬೋದಿಲ್ಲ. ನಾವೀಗ ಪಾವಗಡ ಅಂತೇಳಿ ಫ್ಲೈ ಮಾಡತ್ತೀವಿ ರೀ. ಇನ್ನೊಂದು ಅರ್ಧ ರೂಟ್ ಅಷ್ಟು ಉಳ್ದೈತೆ ನಮ್ಮದು ಬೆಂಗಳೂರಿಗೆ ಬರೋಕೆ. ಬೆಂಗಳೂರಿಗೆ ಹೋಗಕ್ಕೆ ಭಾಳ ಹೊತ್ತು ಹಿಡಿಯಂಗಿಲ್ಲ ರೀ. ಬಟ್ ಅಲ್ಲಿ ಬೆಂಗಳೂರೊಳಗೆ ಟ್ರಾಫಿಕ್ ಕನ್ಸಂಪ್ಷನ್ ಇರುತ್ತಲ್ಲ, ಏರ್ ಟ್ರಾಫಿಕ್, ಅದ್ರ ಸಂಬಂಧ ಟೈಮಿಂಗ್ ಜಾಸ್ತಿ ಕೊಟ್ಟಿರ್ತಾರೆ. ಲ್ಯಾಂಡಿಂಗ್ ನಾವು ಲಘು ಹಾಕ್ತೀವಿ ಅಂತ ಅನ್ಕೋತೀನಿ ನಾನು, ಯಾಕಂದ್ರೆ ಬಂದೇ ಬಿಡುತ್ತೆ ನೋಡಿರಿ. ಇಲ್ಲಿ ನೋಡ್ರಿಲ್ಲ, ಈಗಿನ ಮಟ್ಟಿಗೆ ನಮ್ಮದು ಟಾಪ್ ಸ್ಪೀಡ್ 533 ಹೋಗೈತಿ. ಈಗ ನಾವು ಲ್ಯಾಂಡ್ ಹಾಕಿವಿ ಅಂತೇಳಿ ಅನೌನ್ಸ್ಮೆಂಟ್ ಆದ. ನಾವು ನಿಯರೆಸ್ಟು ದೊಡ್ಡಬಳ್ಳಾಪುರ ಅದೀವಿ ತೋರಿಸ್ತಂತೇಳಿ. ಹಾಂ ನೋಡಿರಿ, ದೊಡ್ಡಬಳ್ಳಾಪುರ ನಿಯರೆಸ್ಟ್ ಅದು ನೋಡ್ರಿ. 12:20 ಅರ್ಧ ತಾಸ್ನಾಗ ನಾವು ದೊಡ್ಡಬಳ್ಳಾಪುರ ಜೊತೆಗೆ ಬಂದುಬಿಟ್ಟಿವಿ. ಬರ್ರಿ ಅಂದ್ರೆ ಭಾರಿ ಬೆಸ್ಟ್ ಪ್ಲೇನ್ ರೀ ಇದು. ನಮ್ಮ ಹೊಸಪೇಟೆ ಬಳ್ಳಾರಿದವ್ರಿಗೆ, ವಿಜಯನಗರ ಡಿಸ್ಟಿಕ್ದವ್ರು ಮತ್ತು ಬಳ್ಳಾರಿ ಡಿಸ್ಟಿಕ್ದವ್ರು ಇಂಥದ್ದೊಂದು ಐತ್ರಿ ನಿಮ್ಮ ಕಡೆ ನೋಡಿರಿ, ಯೂಸ್ ಮಾಡ್ಕೋರಿ. ನಾ ಹುಬ್ಬಳ್ಳಿಯಿಂದ ನಿಮಗೆ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಕ್ಕೆ ಬಂದೈತೆ ನೋಡ್ರಿ. ಇದು ಟರ್ಬುಲೆನ್ಸ್ ಆಗತ್ತಿದ್ದೆ ನಂದಿ ಹಿಲ್ಸ್ ಅಂತೇಳಿ. ಇದೆಲ್ಲ ಏರಿಯಾ ಏನೈತಲ್ಲ ಇದು ನಂದಿ ಹಿಲ್ಸ್ ಅಂತೇಳಿ ಇದು ಏರಿಯಾ. ಅದಕ್ಕೆ ನಮಗೆ ಟರ್ಬುಲೆನ್ಸ್ ಜಾಸ್ತಿ ಸಿಗೋದೈತಿ. ಎಷ್ಟೋ ದಿನ ನೀವು ನೋಡಿರ್ತೀರಿ ನಂದಿ ಹಿಲ್ಸಿಗೆ ಬರೀ ಇದು ಮ್ಯಾಲೆ ಹತ್ತಿದ ಹುಡುಕ ನಮ್ಮ ಮೋಡ್ಕ ಅಂತಿರ್ತಾವೆ. ಅದ್ರ ಸಂಬಂಧ ಇಲ್ಲಿ ಮೋಡ್ ಭಾಳ ಅದಾವೆ ರೀ, ಭಾಳ ಅಂದ್ರೆ ಭಾಳ. ಇಲ್ಲಿ ನೋಡ್ಕೋಬೋದು ನೀವು. ಈಗ ನಾವು ಮೋಡದ ನಡುಕ್ ಹೊಂಟೇವೆ, ಅವಾಗ ಟರ್ಬುಲೆನ್ಸ್ ಆಗುತ್ತೆ, ಅವಾಗ ಪ್ಲೇನ ಸ್ವಲ್ಪ ಅಳ್ಳಾಡುತ್ತೆ. ಬಟ್ ಕಂಪೇರಿಟಿವ್ಲಿ ನಾನು ನೋಡಿರಿ ಹಿಂಗೆ ಅಳ್ಳಾಡತ್ತೆ ಪ್ಲೇನ್. ಟರ್ಬುಲೆನ್ಸ್ ಅದೇ ಟರ್ಬುಲೆನ್ಸ್ ಅಂದರೆ ನಾವು ಮೋಡಕ್ಕೆ ಡಿಕ್ಕಿ ಹೊಡಿತೇವೆ ಅಥವಾ ಮೋಡದೊಳಗೆ ಹೋಗ್ತೀವಲ್ಲ, ಅದಕ್ಕೆ ಟರ್ಬುಲೆನ್ಸ್ ಅಂತಾರೆ. ನಮಗಿನ್ನೂ
ATCಯಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅನ್ಸತ್ತೆ ರೀ. ಬರೀ ಇಲ್ಲೇ ಸುತ್ತ ಹೊಡ್ಯಾತೇವೆ ಹಿಂಗೆ 2 ಸುತ್ತ ಆತೀಗ, ಇದು 3ನೇ ಸುತ್ತ ನೋಡ್ರಿ. ATC ಅಂದ್ರೆ ಏನಪ್ಪ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್. ಅವ್ರ ಹ್ಯಾಂಡಲ್ ಮಾಡ್ತಿರ್ತಾರೆ ಯಾವ ಫ್ಲೈಟ್ ಲ್ಯಾಂಡ್ ಆಗ್ಬೇಕು, ಯಾವ ಫ್ಲೈಟ್ ಟೇಕ್ ಆಫ್ ಆಗ್ಬೇಕು ಅಂತ ಹೇಳಿ. ಅದು ಅವ್ರು ಯಾವಾಗ ಸಿಗ್ನಲ್ ಕೊಡ್ತಾರಲ್ಲ ಅಂದ್ರೆ ಲ್ಯಾಂಡಿಂಗ್ ಸಿಗ್ನಲ್, ಅವಾಗ ನಾವು ಲ್ಯಾಂಡ್ ಹಾಕಿವಿ. ಇವ್ರು ಅನೌನ್ಸು ಮಾಡ್ತಾರೆ ಅವಾಗ. ಅಲ್ಲಿ ಮಟ್ಟ ಹಬರ್ ಮಾಡ್ಕೊಂತ ಇರ್ಬೇಕು ನಾವು ಇಲ್ಲಿ. ಅದು ಡಾಕ್ಟ್ರ್ ಒಬ್ಬರು ವಿಡಿಯೋ ಮಾಡಿದ್ರಲ್ರಿ, ಇದೇ ಲೊಕೇಶನ್ ಇರೋದು ನೋಡ್ರಿ. ಅದು ಸ್ಟಾರ್ಟಿಂಗ್ ಡೇಸ್ ಒಳಗೆ ಮೇ ಬಿ ಅದ ಅನಿಸುತ್ತೆ. ನಾನು ಹಾಕಿರ್ತೇನೆ ಅದ್ರದ್ದು. ಇಲ್ಲಿ ನೋಡಿರಿ ಫೋಟೋ. ಫೈನಲಿ ಲ್ಯಾಂಡ್ ಆಗತ್ತೆ ನೋಡ್ರಿ. ಇಲ್ಲಿ ಎಷ್ಟಕ್ಕೆ ಟೈಮಿಂಗ್ 12:40ಕ್ಕೆ 50 ನಿಮಿಷ ಇತ್ತು ನಮ್ಮ ಜರ್ನಿ. ಬಟ್ ಲ್ಯಾಂಡ್ ಆಗೋದು ಟೈಮ್ಗೆ ಹೊರಗೆ ಬರೋದೆಲ್ಲ ಹಿಡ್ಕೊಂಡು 1 ತಾಸು. ಅದಕ್ಕೆ ಕರೆಕ್ಟ್ 1 ತಾಸು ಕೊಟ್ಟಿರ್ತಾರೆ ಅವರು. ಭಾಳ ಸ್ಮೂತ್ ಲ್ಯಾಂಡಿಂಗ್ ರೀ. ಸಾರಿ, ಇಲ್ಲೇ ಲ್ಯಾಂಡ್ ಆಗಿರಿ. ಟರ್ಮಿನಲ್ 2 ಎಂಟ್ರಿ ಆದಿವಿ. ಈ ಸೈಡ್ ಬಾಜು ಟರ್ಮಿನಲ್ 1 ಕಾಣುತ್ತೆ ನಮಗೆ. ಫೈನಲಿ ಲ್ಯಾಂಡ್ ಆಗಿ ನಿಂತೀವಿ ರೀ. 12:43 11:51ಕ್ಕೆ ಟೇಕ್ ಆಫ್ ಆಗಿದ್ವಿ. 12:43ಕ್ಕೆ ಬಂದೀವಿ. ಟೋಟಲ್ ಎಷ್ಟು ನಿಮಿಷ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಅಲ್ಲೇ ಇಲ್ಲ 8 ನಿಮಿಷ ಅಂದ್ರೆ 52 ನಿಮಿಷ ನಮ್ದು ಫ್ಲೈಯಿಂಗ್ ಅವರ್ಸ್ ಇತ್ತು. ಇಲ್ಲೇ ಹೊರಗೆ ಬಸ್ ಬಂದು ನಿಂತೈತಿ. ಇದೇ ಬಸ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಈಗ ಅರೈವಲ್ ಗೇಟಿಗೆ. ಮತ್ತು ನಿಮಗೆ ಮಾತಾಡಬೇಕಂದ್ರೆ ಪ್ರೀಮಿಯಂ ಫ್ಲೈಟ್ದಾಗ ಏನಾರ ಬಂದಿದ್ವಿ ಅಂದ್ರೆ ನಮಗೆ यात्रीगण पीछे के द्वार से निकास कर सकते हैं. आप अपना चेक इन किया हुआ सामान बेल्ट नंबर 6A से प्राप्त कर सकते हैं. धन्यवाद. ಇಲ್ಲಿ ನೋಡ್ರಿ ಏನು ಪ್ರೀಮಿಯಮ್ ಕಾಣತ್ತಿದ್ದು ಫ್ಲೈನ್. ಮಸ್ತ್ ಅಂದ್ರೆ ಮಸ್ತ್ ಐತಿ. ಅಲಯನ್ಸ್ ಏರ್. ನಾನು ಸೇಲಮದು ಫ್ಲೈಟ್ ನೋಡಿದ್ದೆ ಬೇರೆದವ್ರದ್ದು. ಸೇಲಮಕ್ಕೂ ಅಲಯನ್ಸ್ ಏರ ಹೋಗುತ್ತೆ. ಅದು ಫುಲ್ ಬಜೆಟ್ ಒಳಗೆ 400-500 ರೂಪಾಯಿದಾಗ ಒಂದು ಮಾಡಿ ಹಾಕಿದ್ರೆ ಅದ್ರ ಸೀಟೆಲ್ಲ ಹರಿತಿದ್ದು ಮತ್ತು ಅದು ಅಳ್ಳಾಡ್ತಿತ್ತು ಪ್ಲೇನ್. ಬಟ್ ಈ ಪ್ಲೇನ್ ಮಾತ್ರ ಅನ್ನಾಹುತ ಐತಿ. ಏನು ಸ್ವಲ್ಪ ಏನು ಸೌಂಡ್ ಗಿಂಡ್ ಆಗಲ್ಲ. ನಾರ್ಮಲ್ ನಿಮಗೆ ಪ್ರೀಮಿಯಮ್ ಫ್ಲೈಟ್ಸ್ ಹೆಂಗೆ ಲಾಂಗ್ ಜರ್ನಿ ಮಾಡ್ತಿರಲ್ಲ ಹಂಗೈತಿ. ಇದು ಸೇಮ್ ಎಲ್ಲ ನಿಮಗೆ ಬ್ರ್ಯಾಂಡಿಂಗ್ ಎಲ್ಲ ಏರ್ ಇಂಡಿಯಾದಕ್ಕೆ ಅನ್ನತ್ರಿ. ಯಾಕೆ ಹೇಳ್ರಿ, ಮತ್ತೊಮ್ಮೆ ಹೇಳ್ತೀನಿ, ಇದು ಆಪ್ರೇಟೆಡ್ ಬೈ ಏರ್ ಇಂಡಿಯಾ. ಮತ್ತು ನೋಡ್ರಿ ಇಲ್ಲ ಟಾಟಾ ಬಸ್ ಬಂದೈತಿ. ಇದು ಏರ್ ಇಂಡಿಯಾದ ನೋಡ್ರಿ, ಏರ್ ಇಂಡಿಯಾದ ಬಸ್ ಬಂದೈತಿ. ಹೇಳಿನಲ್ಲ, ಅಲಯನ್ಸ್ ಏರ್ ಆಪ್ರೇಟೆಡ್ ಬೈ ಏರ್ ಇಂಡಿಯಾ. ಬಸ್ ಬಂದು ಇಲ್ಲಿ ಡ್ರಾಪ್ ಮಾಡ್ತೀರಿ. ಇನ್ನು ಹೊಂಟೇವೆ ನಾವು ಅರೈವಲ್ ಗೇಟಿಗೆ. ಡೊಮೆಸ್ಟಿಕ್ ಅರೈವಲ್ T2. ಟೈಮಿಂಗ್ ನೋಡ್ಬಿಡೋಣ ಬರ್ರಿ ಎಷ್ಟಾದಂತೀವಿ. 12:56 ಆತ್ರಿ. 1 ತಾಸು 5 ನಿಮಿಷ ನಮ್ಮ ಟೇಕ್ ಆಫಿಂದ ಹಿಡಿದು. ಬರೀ ಹೋಗೋಣಂತ. ಹೊರಗೆ ಹೋಗಿ ನಾನಿನ್ನು ಶಟಲ್ ಬಸ್ ಸಿಕ್ಕರೆ ಇದಕ್ಕೆ ಹೋಗ್ತೀನಿ ರೀ. ಎಲ್ಲಿಗಂದ್ರೆ ರೈಲ್ವೆ ಸ್ಟೇಷನ್ ಐತಲ್ಲ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ 2 ಟ್ರೈನ್ ಅದಾವ ಈಗ ಚಿಕ್ಕಬಳ್ಳಾಪುರದ್ದು. ಅದನ್ನು ಹಿಡಿಬೇಕಂತೇಳಿ ಮಾಡೇನಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟದ ಟರ್ಮಿನಲ್ 2 ನೋಡೋಕೆ ನಾನು 2 ಕನ್ಸು ಸಾಲ್ತು ನೋಡ್ರಿ. ಅಷ್ಟು ಮಸ್ತ್ ಮಾಡ್ಯಾರ. ಇದು ನೀವು ಡಿಪಾರ್ಚರ್ಗೆ ಹೋಗ್ತಿರ್ತಾರಲ್ಲ, ನಂದು ಲಾಗ್ ಐತಿ ಯಾವ್ದಾದ್ರು ಏರ್ ಇಂಡಿಯಾ A350 ಒಳಗೆ. ಅದನ್ನು ನೋಡ್ರಿ. ಅನ್ನಾವತ್ತು ಐತಿ. ಇಲ್ಲಿ ಬೆಲ್ಟಿಗೆ ಬ್ಯಾಗೇಜ್ ಎಲ್ಲ ಬರ್ತಾವಂತೇಳಿ ಅನೌನ್ಸ್ಮೆಂಟ್ ಆಗೈತಿ. ನಂದು ಹ್ಯಾಂಡ್ ಬ್ಯಾಗ್ ಇರೋದ್ರಿಂದ ನನಗೇನು ಟೆನ್ಷನ್ ಇಲ್ಲ. ಆರಾಮ್ ನಾನು ಮೂವ್ ಆನ್ ಆಗ್ಬೋದು ಹೊರಗೆ. ನೋಡೋಣ, ಹೊರಗೆ ಹೋಗಿ ನಿಮ್ಗೆ ರೈಲ್ವೆ ಸ್ಟೇಷನದು ತೋರಿಸ್ಬೇಕಂತ ಅನ್ಕೊಂತೀನಿ. ಇಲ್ಲಾಂದ್ರೆ ಅದಕ್ಕೆ ಸಪ್ರೇಟ್ ಏನ್ರಿ ಲಾಗ್ ಹತ್ತಾಗಿಂದ ಬಂದರೆ ಚಲೋ ಇರುತ್ತೆ. ಬಟ್ ಒಂದು ಸ್ವಲ್ಪ ಇದ್ರೊಳಗೂ ಜಲಕ್ಕೆ ತೋರಿಸಿ ನಾನು ನಿಮ್ಗೆ ಎಂಡ್ ಮಾಡ್ತೀನಿ ವೀಡಿಯೋ. ನೀವು ನೋಡಿರಿ ಮಸ್ತ್ ಮಾಡ್ರಿ. ಇದು ಬೆಂಗಳೂರು T2 ಏರ್ಪೋರ್ಟ. ಮತ್ತು ನೀವೇನಾರ ಟ್ಯಾಕ್ಸಿ ಗೀಕ್ಸಿದು ಬೇಕಂದ್ರೆ ಅಲ್ಲಿ ಒಳಗೆ ಬುಕ್ಕಿಂಗ್ ಮಾಡ್ಕೋ ಫೆಸಿಲಿಟಿನೂ ಐತಿ. ಇಲ್ಲಿ ಹಾಕ್ಯಾರ ನೋಡ್ರಲ್ಲ, ಕಾರ, ಓಲಾ ಟ್ಯಾಕ್ಸಿ, ಏರ್ಪೋರ್ಟ್ ಟ್ಯಾಕ್ಸಿ, KSTDC ಅಂತೇಳಿ. ಯಾಕಂದ್ರೆ ಗೌರ್ಮೆಂಟಿಂದ ಒಂದು ಆಪ್ಷನ್ ಐತಿ, ನೀವು ಟ್ಯಾಕ್ಸಿ ಚೂಸ್ ಮಾಡ್ಕೋಬೋದು. ಮತ್ತು ನಮ್ಮ BMTCದ ವಾಯು ಮತ್ತು ವಜ್ರ ಬಸ್ಸಿಗೆ ಹೋಗ್ಯಾರಂದ್ರೆ, ಮತ್ತು ಫ್ಲೈ ಬಸ್ ಐತಲ್ರಿ, ನಾನು ನಿಮ್ಗೆ ಲಾಗ್ ಮಾಡಿ ಹಾಕೇನಿ ಮೈಸೂರದಿಂದ. ಆ ಬಸ್ಸಿಗೆ ಹೋಗ್ಬೇಕಂದ್ರೆ ಎಲ್ಲೆಲ್ಲಿ ಹೋಗ್ಬೇಕಂತೇಳಿ ಎಲ್ಲ ಲೊಕೇಶನ್ ಇಲ್ಲೇ ಹಾಕ್ಯಾರ. ಅಂದ್ರೆ ಪಾತ್ ನಿಮ್ಗೆ ಡೈರೆಕ್ಟ್ ಮಾಡ್ಯಾರ ಡೈರೆಕ್ಷನ್ನ. ಈಗ ನಾನು ರೈಲ್ವೆ ಸ್ಟೇಷನ್ ಶಟಲ್ ಬಗ್ಗೆ ಏನು ರೀ, ಇದು ಪಿಲ್ಲರ್ ನಂಬರ್ 9 ಅಂತ ಹೇಳ್ಯಾರ. ಇಲ್ಲಿ ವಾಯುವಜ್ರ ಬಸ್ಸದ್ದು ಏನು ಕೊಟ್ರಲ್ಲ ಪಿಕಪ್ ಪಾಯಿಂಟೇ ಇಲ್ಲಿ ಪಿಲ್ಲರ್ ನಂಬರ್ 9 ಹುಡ್ಕೊಂಬರಿ. ಬಸ್ ಬೇ 7 to 18 ಐತಲ್ಲ, ಹಂಗೆ ಇಲ್ಲೇ 9 ನಂಬರಿಗೆ ಫ್ರೀ ಶಟಲ್ ಬಸ್ ಇರುತ್ತೆ ನೋಡ್ರಿ. ಇಲ್ಲಿ ಫ್ಲೈ ಬಸ್ಸು ನಿಂತೈತಿ ರೆಡಿಯಾಗಿ. ನೀವು ಬೇಕಾದ್ರೆ ಫ್ಲೈ ಬಸ್ಸಿಗೆ ಹೋಗ್ಬೋದು. ವಜ್ರ ನಿಂತೈತಿ, ವಜ್ರಕ್ಕೂ ಹೋಗ್ಬೋದು. 7ರಿಂದ 18 ತಗದವ್ರಿ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ನಾನೀಗ ವಜ್ರ ಬಸ್ ತೊಗೊಂಡ ಅಂದ್ರೆ ನಮ್ದು ವಾಯು ವಜ್ರ ಐತಲ್ರಿ ಇದನ್ನು ತೊಗೊಂಡು ನಾನು ಹೊಂಟೇನಿ ಈಗ ಮೆಜೆಸ್ಟಿಕ್ಕಿಗೆ. ನೆಕ್ಸ್ಟ್ ಯಶವಂತಪುರ ಬಿದರ್ ಟ್ರೈನ್ ಜರ್ನಿ ಮಾಡೋಕೆ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ್ರಿ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ